ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ಯಾರ್ಯಾರು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದಾರಾ ಅವರೆಲ್ಲರಿಗೂ 5 ಸೆಟ್ಟಿಂಗ್ ಹೇಳ್ಬೇಕ್ರಿ. 5 ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೇಕು. ಏನಪ್ಪ ಇಂಪಾರ್ಟೆಂಟ್ ಅಂದರೆ ನಿಮ್ಗೆ ಅನಿಸ್ಬೋದು, ಈ 5 ಸೆಟ್ಟಿಂಗ್ ನಿಮ್ಮೊಂದು ಚಾನಲಲ್ಲಿ ನೀವು ಆನ್ ಮಾಡಿಲ್ಲ ಅಂದರೆ ಹೇಳ್ಬೇಕಾದ್ರೆ ನಿಮ್ಮೊಂದು ಚಾನಲ್ ಗ್ರೋ ಆಗೋಲ್ಲ. ಮೊದಲನೇದು ಗ್ರೋ ಆಗೋಲ್ಲ. ಸೆಕೆಂಡ್ ಏನಪ್ಪ ಅಂದರೆ ಹೇಳ್ಬೇಕಾದ್ರೆ ನಿಮ್ಮೊಂದು ಚಾನಲ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಬರೋಲ್ಲ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬರೋಲ್ಲ. ಈ 5 ಸೆಟ್ಟಿಂಗ್ ಆನ್ ಮಾಡಿದ್ರೆ ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಚಾನಲ್ ಪಬ್ಲಿಕ್ ಆಗಲ್ಲ. ನಿಮ್ಮೊಂದು ಚಾನಲ್ ತುಂಬ ಎಲ್ಲ ಜನರಿಗೆ ರೀಚ್ ಆಗಲ್ಲ, ಎಲ್ಲ ಕಡೆ ನಿಮ್ಮೊಂದು ಚಾನಲ್ ಸೇರ್ ಆಗಲ್ಲ. ಅದಕ್ಕೋಸ್ಕರ ಈ 5 ಸೆಟ್ಟಿಂಗ್ಸ್ ಆನ್ ಮಾಡಬೇಕು. ಈ 5 ಸೆಟ್ಟಿಂಗ್ಸ್ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ. ಈ ಯಾರ್ಯಾರು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದಾರ ಅವರೆಲ್ಲರಿಗೆ ಇದು 5 ಸೆಟ್ಟಿಂಗ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ 5 ಸೆಟ್ಟಿಂಗ್ ಯಾವ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ 5 ಸೆಟ್ಟಿಂಗ್ ಯಾವ ಅಂತ ನೋಡೋಣ. ಮೊದಲೇ ಹೇಳ್ತಾ ಇದ್ದೀನಿ, ನನ್ನ ಫಾಲೋವರ್ಸ್ ಆಗಲಿ ಎಲ್ಲರಿಗಾಗಲಿ ನನ್ನ ಫಾಲೋವರ್ಸ್ ಮೊದಲೇ ಹೇಳೋದು ಏನಂದರೆ, ಈ 5 ಸೆಟ್ಟಿಂಗ್ಸ್ ನೀವು ಎಲ್ಲಾರೇ ನಿಮ್ಮೊಂದು ಚಾನಲಲ್ಲಿ ಹೇಳುವಂಥ 5 ಸೆಟ್ಟಿಂಗ್ಸ್ ನೀವು ಆನ್ ಮಾಡಿದರೆ ನಿಮ್ಮೊಂದು ಚಾನಲ್ ಕೂಡ ಬೇಗ ನೀವು ಕೂಡ 1,000 ಸಬ್ಸ್ಕ್ರೈಬ್ 4,000 ಅಷ್ಟೇ ನಿಮ್ಮೊಂದು ಚಾನಲ್ ಗ್ರೋ ಆಗುತ್ತೆ. ಆದ ತಕ್ಷಣ ನೀವು ಏನು ಮಾಡ್ತೀರಾ, ಮೌಂಟೇಶನ್ ನಿಮ್ಮೊಂದು ಚಾನಲಲ್ಲಿ ಮೌಂಟೇಶನ್ ಕೂಡ ನೀವು ಮಾಡ್ತೀರಾ, ನೀವು ಮೌಂಟೇಶನ್ ಮಾಡ್ಕೋತೀರ. ಅದಕ್ಕೋಸ್ಕರ ಹೇಳೋದಂದ್ರೆ ನನ್ನ ಫಾಲೋವರ್ಸ್ ಅಂತಾನೆ ಎಲ್ಲರೂ ಹೇಳೋದು, ಈ ವಿಡಿಯೋ ಕೊನೆಯವರೆಗೆ ನೋಡಿದಾಗ 5 ಸೆಟ್ಟಿಂಗ್ ಗೊತ್ತಾಗುತ್ತೆ. 5 ಸೆಟ್ಟಿಂಗ್ ಇಂಪಾರ್ಟೆಂಟ್ ಅಂದ್ರೆ ಚಾನಲ್ ಕ್ರಿಯೇಟ್ ಮಾಡಿದರೆ 5 ಸೆಟ್ಟಿಂಗ್ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. 5 ಸೆಟ್ಟಿಂಗ್ ನಾನು ಕೂಡ ನನ್ನ ಚಾನಲಲ್ಲಿ ಮಾಡಿದ್ದೀನಿ. ಮಾಡಿದ ತಕ್ಷಣ ನನಗೂ ಕೂಡ ಸಬ್ಸ್ಕ್ರೈಬ್ ಬಂದಿದೆ. ಹೇಳ್ಬೇಕಾದ್ರೆ ನೀವು ಆ್ಯಕ್ಚುಲಿ ನನಗೂ ಕೂಡ ತುಂಬ ಹೆಲ್ಪ್ ಆಗಿದೆ 5 ಸೆಟ್ಟಿಂಗ್. ಈ 5 ಸೆಟ್ಟಿಂಗ್ ಆನ್ ಮಾಡಿದ ತಕ್ಷಣ ನನ್ನ ಒಂದು ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಹೇಳ್ಬೇಕಾದ್ರೆ ಆ 5 ಸೆಟ್ಟಿಂಗ್ಸ್ ಯಾವ ಅಂತ ನಾನು ಇವತ್ತೊಂದು ತಿಳಿಸ್ಕೊಡ್ತೀನಿ. ನನ್ನ ಫಾಲೋವರ್ಸ್ ಮೊದಲಿಗೆ ಹೇಳೋದು, ನನ್ನ ಫಾಲೋವರ್ಸ್ ಅಂತಲೇ ಎಲ್ಲರಿಗೂ ಹೇಳ್ತೇನೆ ನಾನು, ಏನಂದರೆ ಈ ವಿಡಿಯೋ ಕೊನೆಯವರಿಗೆ ನೋಡಿದಾಗ ಆ 5 ಸೆಟ್ಟಿಂಗ್ಸ್ ಯಾವ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಆ 5 ಸೆಟ್ಟಿಂಗ್ಸ್ ಯಾವ ಅಂತ ಮೊಬೈಲ್ ಸ್ಕ್ರೀನಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಎಲ್ಲರಿಗೂ ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿ. ಯಾರ್ಯಾರು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ 5 ಸೆಟ್ಟಿಂಗ್ಸ್ ಇದೆ ಅಂತ ಯೂಟ್ಯೂಬಲ್ಲಿ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತೊಂದು ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತೊಂದು 5 ಸೆಟ್ಟಿಂಗ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಯಾವುದು ಅಂತ ನೋಡೋಣ. ಎಲ್ಲರಿಗೆ ಮೊಬೈಲ್ ಸ್ಕ್ರೀನ್ ಓಪನ್ ಆಗುತ್ತೆ, ಬನ್ನಿ. ಈಗ ಬಂದುಬಿಟ್ಟು 5 ಇಂಪಾರ್ಟೆಂಟ್ ಸೆಟ್ಟಿಂಗ್ ಯಾವ ಅಂತ ನೋಡೋಣ. ಮೊದಲನೇ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮೊಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಮೊದಲನೇ ಸೆಟ್ಟಿಂಗು ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡು ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡಿದೆ ಈ ತಕ್ಷಣ ನಿಮ್ಗೆ ಓಪನ್ ಆಗುತ್ತೆ. ಆವಾಗ ನಿಮ್ಮೊಂದು ಜಿಮೇಲಲ್ಲಿ ನಿಮಗೆ ಯಾವ ಚಾನಲ್ ಇದೆ ಆ ಚಾನಲ್ ಜಿಮೇಲ್ ಮೇಲೆ ನೀವು ಕ್ರೋಮ್ ಬ್ರೌಸರ್ ಸ್ಟಾರ್ಟ್ ಮಾಡೋಗುತ್ತೆ. ಆನಂತರ ನೀವು ನೋಡ್ಕೊಳ್ಳಿ, ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ಕೊತ್ತೆ ಏನಂತ ಕ್ರೋಮ್ ಬ್ರೌಸರ್ ಸರ್ಚ್ ಮಾಡ್ಕೊ ಏನಂತ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊತ್ತೆ. ನೋಡಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಆನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ನೋಡಿ, ಪ್ರತಿಯೊಬ್ಬರಿಗೆ ಇಂಪಾರ್ಟೆಂಟ್ ನೋಡ್ಬೋದು. ಪ್ರತಿಯೊಬ್ಬರು ಚಾನಲ್ ಕ್ರಿಯೇಟ್ ಮಾಡಿದರೆ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೇಬೇಕು. ಈ ಸೆಟ್ಟಿಂಗ್ ಹೇಳ್ಬೇಕಾದ್ರೆ ಈ ಥರ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಈ ಥರ ಓಪನ್ ಆಗುತ್ತೆ. ಆವಾಗ ನೀವೇನು ಮಾಡ್ಕೊಂಡ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಇದನ್ನ ಆನ್ ಮಾಡ್ಕೋಬೇಕು. ಇದನ್ನ ಆನ್ ಮಾಡ್ಬೇಕಾದ್ರೆ ಸೇಮ್ ಕಂಪ್ಯೂಟರ್ ಹೇಳ್ಬೇಕಾದ್ರೆ ಲ್ಯಾಪ್ಟಾಪ್ ಕಂಪ್ಯೂಟರ್ CPU ಗತೆಯೂ ಯೂಸ್ ಆಗುತ್ತೆ, ಕಂಪ್ಯೂಟರ್ ಗತೆಯೂ ಯೂಸ್ ಆಗುತ್ತೆ ನೋಡ್ಬೋದು ಈ ಥರ. ಅದಕ್ಕೋಸ್ಕರ ಇದನ್ನು ಆನ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಆದ ತಕ್ಷಣ ನಿಮಗೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಓಪನ್ ಆಗುತ್ತೆ. ಚಾನಲ್ ಅನಾಲಿಟಿಕ್ಸ್ ಯಾವ ಥರ ಓಪನ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನು ಹೇಳ್ಬೇಕಾದ್ರೆ ಈ ಥರ ನಿಮ್ಮೊಂದು ಚಾನಲ್ ಓಪನ್ ಆಗುತ್ತೆ ನೋಡ್ಬೋದು. ಈ ಥರ ನಿಮ್ಮೊಂದು ಚಾನಲ್ ಓಪನ್ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದಾಗ ಆ ಸೆಟ್ಟಿಂಗ್ಸ್ ಎಲ್ಲಿ ಅಂದರೆ ಏನೂ ಇಲ್ಲ, ಜಸ್ಟ್ ನೀವು ತೆಳಗಡೆ ಈ ಥರ ರೊಟೇಟ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಇರುತ್ತೆ ನೋಡಿ ಸೆಟ್ಟಿಂಗ್ ಅಂತೆ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋಗುತ್ತೆ ನೋಡಿ. ಸೆಟ್ಟಿಂಗ್ಸ್ ನೋಡಿ, ಸೆಟ್ಟಿಂಗ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಚಾನಲ್ ಅಂತ ಇರುತ್ತೆ ನೋಡಿ, ತೆಳಗಡೆ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ ಅಂದರೆ ಹೇಳ್ಬೋದು. ನೋಡಿ ಇಲ್ಲಿ ನೋಡಿ, ಮೊದಲನೇ ನೋಡಿ ಬೇಸ್ ಇಂಪಾರ್ಟ್ ಅಂತ ಇರೋದೆ ನೋಡಿ. ಇಲ್ಲಿ ಕೀಬೋರ್ಡ್ ಅಂತ ಇದೆ ನೋಡಿ, ಕೀಬೋರ್ಡ್ ಹಾಕಿದ್ದೀನಿ ಇಲ್ಲಿ ಮೊದಲನೇ ಸೆಟ್ಟಿಂಗಲ್ಲಿ ನೋಡಿ. ಸೆಕೆಂಡ್ ಸೆಟ್ಟಿಂಗ್ ಈ ಮೊದಲನೇ ಸೆಟ್ಟಿಂಗಲ್ಲಿ ನೋಡಿ ನೀವು ಇಲ್ಲಿ ಕೀಬೋರ್ಡ್ ಹಾಕ್ಬೇಕಾಗುತ್ತೆ. ಏನಪ್ಪ ಈ ಕೀಬೋರ್ಡ್ ಅಂದರೆ ನಿಮ್ಗೆ ಅನಿಸ್ಬೋದು, ಏನಪ್ಪ ಅಂದರೆ ಈ ಕೀಬೋರ್ಡ್ ಹೇಳ್ಬೇಕಾದ್ರೆ ನಿಮ್ಮೊಂದು ಚಾನಲ್ ಸರ್ಚ್ ಪೇಜಲ್ಲಿ ಬರ್ಬೇಕಾದ್ರೆ ಈ ಕೀಬೋರ್ಡ್ ನೀವು ಇಲ್ಲಿ ಏನು ಹಾಕ್ತೀರಾ ಆ ಥರ ನೀವು ಸರ್ಚ್ ಮಾಡಿದಾಗ ನಿಮ್ಮೊಂದು ಚಾನಲ್ ಕೀಬೋರ್ಡಲ್ಲಿ ಬರುತ್ತೆ. ನಾನು ಹಾಕಿದ್ದೀನಿ ನೋಡಿ, ಇಲ್ಲಿ ಏನಂತ ಕನ್ನಡ ಟೆಕ್ ಎಡಿಟ್ಸ್ ಚಾನಲ್, ನಮ್ಮದು ಚಾನಲು ಕನ್ನಡ ಟೆಕ್ ಎಡಿಟ್ಸ್ ಚಾನಲ್, ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್, ಕನ್ನಡ ಟೆಕ್ ಎಡಿಟ್ಸ್ ನೋಡಿ, ಕನ್ನಡ ಯೂಟ್ಯೂಬರ್ಸ್ ನೋಡಿ, ಕನ್ನಡ ಯೂಟ್ಯೂಬ್ ವಿಡಿಯೋ, ಕನ್ನಡ ಯೂಟ್ಯೂಬ್ ಟ್ಯಾಕ್ ಎಡಿಟ್ಸ್. ಈ ಥರ ನೀವು ನಿಮ್ಮ ಒಂದು ಟ್ಯಾಕ್ಸ್ ಹಾಕೋಬೇಕು. ನಿಮ್ಮ ಚಾನಲ್ ಯಾವ ಥರ ಇದೆ ಆ ಥರ ಟ್ಯಾಕ್ಸ್ ಹಾಕೋಬೇಕು. ನೀವು ಆ ಟ್ಯಾಕ್ಸ್ ಹಾಕಿದಾಗ ನೀವು ನಿಮ್ಮೊಂದು ಚಾನಲ್ ಏನಾಗುತ್ತೆ ಸರ್ಚ್ ಮಾಡಿದ ತಕ್ಷಣ ನೀವು ರ್ಯಾಂಕಿಂಗ್ ಪೇಜಲ್ಲಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ನಿಮ್ಮ ಚಾನಲ್ ಕೀಬೋರ್ಡ್ ಮೊದಲು ಹೇಳ್ಬೇಕಾರೆ ಇದು ಮಾಡಿದಾಗ ಮಾತ್ರ ನಿಮ್ಮೊಂದು ಚಾನಲ್ ತುಂಬ ಗ್ರೋ ಆಗೋ ಚಾನ್ಸ್ ಇದೆ ಹೇಳ್ಬೇಕಾರೆ. ಯಾಕಂದರೆ ಈಗ ಯೂಟ್ಯೂಬಲ್ಲಿ ಯಾವುದೇ ಒಂದು ಸರ್ಚ್ ಮಾಡಿದಾಗ ನಿಮ್ಮೊಂದು ಚಾನಲ್ ಬರುತ್ತೆ ಹೇಳ್ಬೇಕಾರೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಇಲ್ಲಿ ನೀವು ಹಾಕಿದಂಥ ಕೀಬೋರ್ಡನ್ನು ಅಲ್ಲಿ ಹೋಗಿ ಸರ್ಚ್ ಮಾಡಿದೆ ನಿಮ್ಮೊಂದು ಚಾನಲ್ 100% ಬರುತ್ತೆ. ಇದು ಮೊದಲನೇ ಅವ್ರು ಕೊಟ್ಟಿದ್ದಾರೆ, ಸೆಟ್ಟಿಂಗಲ್ಲೇ ಕೊಟ್ಟಿದ್ದಾರೆ. ಇನ್ನು ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು
ಇದನ್ನ ನೀವು ಈ ಕೀಬೋರ್ಡಲ್ಲಿ ನಿಮ್ಮ ಒಂದು ಚಾನಲ್ ಬಗ್ಗೆ ನೀವು ಟೈಪ್ ಮಾಡಬೇಕು, ಯಾವ ಥರ ನಿಮ್ಮ ಚಾನಲ್ ಇದೆ, ಯಾವ ಥರ ಇದೆ ಅಂತ ಇಲ್ಲಿ ಟೈಪ್ ಮಾಡಬೇಕು. ಆವಾಗ ನಿಮ್ಮ ಒಂದು ಕೀಬೋರ್ಡ್ ಮಾಡಬೇಕು. ಆ ನಂತರ ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ಇಲ್ಲಿ ನೋಡಿ ತೆಳಗಡೆ ಅಂತ ಇದೆ ಸೆಟ್ಟಿಂಗ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಟ್ಟಿಂಗ್. ಆ ನಂತರ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಟ್ಟಿಂಗ್ ಇಲ್ಲಿ ನೋಡಿ ಈ ಥರ ರೊಟೇಟ್ ಮಾಡಿ. ಇಲ್ಲಿ ನೋಡಿ ತೆಳಗಡೆ ಸಬ್ಸ್ಕ್ರೈಬ್ ಇಲ್ಲಿ ರೈಟ್ ಮಾರ್ಕ್ ಇದೆ. ಈ ರೈಟ್ ಮಾರ್ಕನ್ನು ನೀವು ಆನ್ ಮಾಡಿದರೆ ಏನಾಗುತ್ತೆ ಅಂದರೆ ಹೇಳ್ಬೇಕ್ರೆ ಇದು ತುಂಬ ಇಂಪಾರ್ಟೆಂಟ್. ಯೂಟ್ಯೂಬರ್ಸ್ ಇದ್ದೀರ ಅಂದ್ರ ಮೇಲೆ ತಕ್ಷಣ ಇದು ಇಂಪಾರ್ಟೆಂಟ್. ಯಾಕಂದರೆ ಯಾರ್ಯಾರು 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ ಅವರಿಗೆ ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಹೇಳ್ಬೇಕ್ರೆ ಈ ಸೆಟ್ಟಿಂಗಲ್ಲಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಈಗ ಹೇಳ್ಬೇಕ್ರೆ 1000ಕ್ಕಿಂತ ಕೆಳಗಡೆ ಇದ್ದರೆ, ಕಡಿಮೆ ಇದ್ದರೆ ಆವಾಗ ನೀವು ಏನು ಮಾಡ್ಬೇಕು, ಈ ಬಾಕ್ಸನ್ನು ನೀವು ಆಫ್ ಮಾಡ್ಬೇಕೈತೆ. ಈ ಆಫ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ಹೇಳ್ಬೇಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ತೋರಿಸಲ್ಲ, ಇನ್ನೊಬ್ಬರಿಗೆ ತೋರಿಸಲ್ಲ. ಇನ್ನೊಬ್ಬರು ಯಾರಾದರೂ ನಿಮ್ಮ ಚಾನಲ್ ಓಪನ್ ಮಾಡಿದಾಗ ಅವರಿಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ತೋರಿಸಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕು, ಈ ಬಾಕ್ಸನ್ನು ಆನ್ ಮಾಡಿ ತೆಗಿಬೇಕು, ಆಫ್ ಮಾಡಬೇಕು. ಆವಾಗ ನಿಮ್ಮೊಂದು ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ತೋರಿಸಲ್ಲ. ಆದ ಕಾರಣ ಏನುತ್ತೆ, ತುಂಬ ಜನ ನಿಮ್ಮದು ಯಾವುದೋ ಒಂದು ವೀಡಿಯೋ ಹಾಕಿರೋ ತಕ್ಷಣ ಏನು ನೋಡ್ತಾರೆ, ಮೊದಲನೇ ಮೇನ್ ಪಾಯಿಂಟ್ ನೋಡೋರು ಆಡಿಯನ್ಸ್ ಏನಂದರೆ ಸಬ್ಸ್ಕ್ರೈಬ್ ನೋಡ್ತಾರೆ. ಸಬ್ಸ್ಕ್ರೈಬ್ ನೋಡಿ ಆನಂತರ ನಿಮ್ಮೊಂದು ವೀಡಿಯೋ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆನಂತರ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಕಡಿಮೆ ಇದ್ದರೆ ಹೇಗೆ ಅವರು ನಿಮ್ಮ ಚಾನಲ್ ಇದು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೋತಾರೆ? ಮಾಡಲ್ಲ. ಅದಕ್ಕೋಸ್ಕರ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಲ್ಲ. ಅದಕ್ಕೋಸ್ಕರ ಏನು ಹೇಳೋದಂದರೆ ನೀವೇನು ನೋಡೋಕ್ರೆ ಈ ಸೆಟ್ಟಿಂಗ್ಸನ್ನು ಆಫ್ ಮಾಡ್ಕೋತ ಈ ಥರ ಆಫ್ ಮಾಡಬೇಕು. ಈ ಥರ ಆಫ್ ಮಾಡಿದಾಗ ನಿಮಗೆ ಇದಾಗುತ್ತೆ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಒಂದಿದೆ ಫೋನ್ ಅಂತ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ವೆರಿಫೈ ನೋಡಿ, ಇಲ್ಲಿ ಯುವರ್ ಫೋನ್ ನಂಬರ್ ವೆರಿಫೈ ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೋಬೇಕು. ನೀವು ವೆರಿಫೈ ಮಾಡಲಿಲ್ಲ ಅಂದರೆ ಇದು ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟ್. ವೆರಿಫೈ ಮಾಡಲಿಲ್ಲ ಅಂದರೆ ತಕ್ಷಣ ನೀವು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋಗೆ ತಮ್ನೇಲೇ ಹಾಕೋಕ್ಕೆ ಬರಲ್ಲ. ಹೇಳ್ಬೇಕ್ರೆ ಆ್ಯಕ್ಚುಲಿ ನಿಮ್ಮೊಂದು ವಿಡಿಯೋಗೆ ತಮ್ನೇಲೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ವೆರಿಫೈ ಮಾಡಬೇಕು. ನಾನು ವೆರಿಫೈ ಮಾಡಿದ್ದೀನಿ, 2 ವೆರಿಫೈ ಮಾಡಿದ್ದೀನಿ ನೋಡಬೇಕು. ಈ ಥರ ನೀವು ವೆರಿಫೈ ಮಾಡಬೇಕು. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದುಬಿಟ್ಟು ಏನಂದರೆ ಇಲ್ಲಿ ನೋಡಿ ಅಪ್ಲೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊತೆ. ಅಪ್ಲೋಡ್ ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ಹೇಳ್ಬೇಕಾರೆ ನಿಮ್ಮೊಂದು ಚಾನಲ್ ನೋಡಿ ಇಲ್ಲಿ ಅಡ್ವರ್ಟೈಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಅಪ್ಲೋಡ್ ಎದಕ್ಕೆ ಯೂಸ್ ಆಗ್ತಿದ್ರೆ ಬೇಕಾದ್ರೆ ನಿಮ್ಮೊಂದು ಚಾನಲ್ಲು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಹೇಳ್ಬೇಕಾದ್ರೆ ನೀವು ಯಾವುದು ಕಂಟೆಂಟ್ಸ್ ಬಗ್ಗೆ ವಿಡಿಯೋ ಮಾಡಿದ್ರೆ ಅವನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಕಂಟೆಂಟ್ಸ್ ವಿಡಿಯೋ ಮಾಡಿದ್ರೆ ಆ ಕಂಟೆಂಟ್ಸ್ನ ಈಗ ಟೆಕ್ ಕಂಟೆಂಟ್ಸ್ ಮಾಡ್ತೀನಿ. ಈಗ ಹೇಳ್ಬೇಕಾದ್ರೆ ನಾನು ಹೇಳ್ಬೇಕಾದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇರುತ್ತೆ ನಂದು ಕಂಟೆಂಟ್ಸ್ ಇದು, ನಾನು ಕ್ಯಾಟಗರಿ ಇದು. ಆದ ತಕ್ಷಣ ನೀವು ನಿಮ್ಮೊಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ನಂತರ ನೋಡ್ಬೋದು ನೀವು ಇಲ್ಲಿ ತಕ್ಷಣ ನೀವು ಏನು ಮಾಡ್ತಾರೆ ವಿಡಿಯೋ ಲ್ಯಾಂಗ್ವೇಜ್ ನಿಮ್ಮ ಒಂದು ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮೊಂದು ವಿಡಿಯೋಸ್ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ನಡದಲ್ಲೇ ಇದು ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಒಂದು ವಿಡಿಯೋ ಲ್ಯಾಂಗ್ವೇಜ್ ಕನ್ನಡ ಇಟ್ಟಿದ್ದೀನಿ. ನಾನು ನೋಡ್ಬೇಕಾದ್ರೆ ಇಲ್ಲಿ ನೋಡಿ ಕನ್ನಡ ಅಂತ ಈ ಥರ ನಿಮಗೆ ಹಲವಾರು ಆಪ್ಷನ್ ಬರುತ್ತೆ. ನೀವು ತೆಲುಗು ಬೇಕಾದ್ರೆ ತೆಲುಗು ಮಾಡ್ತಾಯಿದ್ರೆ, ಹಿಂದಿ ಬೋಲ್ತಾ ಇದ್ರೆ ಹಿಂದಿಲಿ ಮಾಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ. ನಾನು ಕನ್ನಡ ಇಟ್ಟಿದ್ದೀನಿ. ನಾನು ಕನ್ನಡದಲ್ಲೇ ಮಾತಾಡೋದು, ನಾನು ಕನ್ನಡ ಇಟ್ಟಿದ್ದೀನಿ. ತೆಳಗಡೆ ಮತ್ತು ಈ ಥರ ರೊಟೇಟ್ ಮಾಡಿ ತೆಳಗಡೆ ತೋರಿಸ್ತೀನಿ. ಇಲ್ಲಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್, ನೀವು ಡಿಸ್ಕ್ರಿಪ್ಷನಲ್ಲಿ ಕನ್ನಡದಲ್ಲಿ ಬರೀತಾರ ಇಲ್ಲ ಅಥವಾ ನೀವು ಇನ್ನೂ ಬೇರೆದಲ್ಲಿ ಏನಾರ ಹಿಂದಿಯಲ್ಲಿ ಬರೀತಾರ. ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಕನ್ನಡದಲ್ಲೇ ಬರೋದು, ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಕನ್ನಡದಲ್ಲೇ ಬರೋದು. ನಾನು ಅದಕ್ಕೋಸ್ಕರ ನಾನು ಕನ್ನಡನೇ ಮಾಡ್ತೀನಿ. ಈ ಥರ ಇದೆ. ನಿಮ್ಮ ಹಲವಾರು ಲ್ಯಾಂಗ್ವೇಜ್ ತೋರಿಸ್ತೀನಿ. ಈ ಥರ ಮಾಡ್ಕೋಬೇಕು ನೀವು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಕನ್ನಡ ಸೆಲೆಕ್ಟ್ ಮಾಡ್ತೀನಿ ನಾನು. ಇದು ಕನ್ನಡ ಇದೆ. ಹೇಳ್ಬೇಕಾದ್ರೆ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು. ಯಾವ್ಬೇಕಾದ್ರೆ ನಿಮ್ಮೊಂದು ವಿಡಿಯೋ ಹೇಳ್ಬೇಕಾದ್ರೆ ತುಂಬ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಇಂಪಾರ್ಟೆಂಟ್. ಹೇಳ್ಬೇಕಾದ್ರೆ ಇದು ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯಾಟಗರೀಸ್. ನೀವು ಯಾವ ಕ್ಯಾಟಗರಿ ಮೊದಲೇ ಹೇಳಿದ್ರೆ ನೀವು ಯಾವ ಕ್ಯಾಟಗರೀಸ್ ವಿಡಿಯೋ ಮಾಡ್ತಾರೆ ಆ ಕ್ಯಾಟಗರೀಸ್ ಬಗ್ಗೆ ನೀವು ಹೇಳ್ಬೇಕು. ನಾನು ಹೇಳ್ಬೇಕಾರೆ ನೀವು ತುಂಬ ಇಂಪಾರ್ಟೆಂಟ್. ನಾನು ಯಾವ ಕ್ಯಾಟಗರೀಸ್ ವಿಡಿಯೋ ಬಗ್ಗೆ ಮಾಡ್ತಾಯಿದ್ದೀನಿ ಹೇಳ್ಬೇಕಾರೆ ನೋಡಿ ನಾನು ತೋರಿಸ್ತೀನಿ. ನನ್ನೊಂದು ಕ್ಯಾಟಗರೀಸ್ ಯಾವುದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಂದು ಕ್ಯಾಟಗರೀಸ್ ಇದು. ನಿಮಗೆ ಕ್ಯಾಟಗರೀಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ನೋಡು. ಆ ಕ್ಯಾಟಗರೀಸ್ ಬಗ್ಗೆ ವಿಡಿಯೋ ಮಾಡಿರ್ತಾರೆ. ನೀವು ಎತ್ತರ ಬಗ್ಗೆ ವಿಡಿಯೋ ಮಾಡಿದ್ರೆ ಅದ್ರ ಬಗ್ಗೆ ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡಿರ್ತಾರೆ. ಅಲ್ಲಿ ನೋಡಿ ನೀವು ಒಂದು ಕ್ಯಾಟಗರೀಸ್ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗೆ ನಾನು ನಿಮ್ಮೊಂದು ಚಾನಲ್ ಚೆಕ್ ಮಾಡಿ ಯಾವ ಕ್ಯಾಟಗರೀಸ್ ವಿಡಿಯೋ ಇದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ ನಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನಾನು ಸೈನ್ಸ್ ಬಗ್ಗೆ ಟೆಕ್ನಿಕ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನಂದು ಟೆಕ್ನಾಲಜಿ ನಾನು ಸೆಲೆಕ್ಟ್ ಮಾಡ್ತೀನಿ. ಟೆಕ್ನಾಲಜಿ ಇದು ತುಂಬ ಇಂಪಾರ್ಟೆಂಟ್. ಈ ಸೆಟ್ಟಿಂಗ್ಸ್ಗಳನ್ನು ನೀವು ಆನ್ ಮಾಡ್ಕೊಂಡು, ಈ ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಿದರೆ ನಿಮ್ಮೊಂದು ಚಾನಲಲ್ಲಿ ಬೇಗ ಅಂದರೆ ಬೇಗ ಇಂದ ಮಾಡ್ತಾರೆ. ನೀವು ಜಸ್ಟ್ ಏನೂ ಇಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ನಾನು ಆಗಲೇ ಮಾಡಿದ್ದೀನಿ.
ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಚಾನಲಲ್ಲಿ ಇಂಪಾರ್ಟೆಂಟ್. ನಿಮ್ಮ ಚಾನಲ್ ಗ್ರೋ ಆಗಬೇಕು, ನಿಮ್ಮ ಚಾನಲ್ ವೈರಲ್ ಆಗಬೇಕು, ನಿಮ್ಮ ಚಾನಲಲ್ಲಿ ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ, ನೀವು ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ, ಬೇಗ ಮಾನಿಟೈಸೇಷನ್ ಮಾಡ್ಬೇಕಾದ್ರೆ ಈ ಸೆಟ್ಟಿಂಗ್ಸನ್ನು ನೀವು ಯಾರ್ಯಾರು ಯೂಟ್ಯೂಬರ್ಸ್ ಇದ್ದೀರಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅವರೆಲ್ಲರೂ ಈ ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳೇಬೇಕು. ಈ ಸೆಟ್ಟಿಂಗ್ಸ್ ಆನ್ ಮಾಡಿ ಜಸ್ಟ್ ಏನೋ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸೇವ್ ಆಗುತ್ತೆ. ಈ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೇಬೇಕು. ನೀವು ಸೆಟ್ಟಿಂಗ್ ಮಾಡಲಿ ಅಂದರೆ ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಇದಾಗಲ್ಲ. ಹೇಳ್ಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಹೇಳ್ಬೇಕಾದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕೀಬೋರ್ಡ್ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮೊಂದು ಚಾನಲಲ್ಲಿ ಕೀಬೋರ್ಡ್ ಆದ ತಕ್ಷಣ ನಿಮ್ಮೊಂದು ಕ್ಯಾಟಗರಿ ಆದ ತಕ್ಷಣ ಈ ಥರ ತುಂಬ ಇಂಪಾರ್ಟೆಂಟ್ ಇದೆ. ನಾವು ಇವತ್ತು ನೋಡಿದ್ರೆ ಸೆಟ್ಟಿಂಗ್ಸ್ಗಳು ಹೇಳ್ಕೊಟ್ಟಿದ್ದೀನಿ. 5 ಸೆಟ್ಟಿಂಗ್ಸ್ ಯಾವ ಅಂತ ನಿಮಗೆ ತುಂಬ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಹೇಳ್ಬೇಕಾದ್ರೆ ಈ ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಿದರೆ ನಿಮ್ಮೊಂದು ಚಾನಲ್ ಕೂಡ ಸ್ವಲ್ಪ ಕೆಮ್ಮು ಇರಲಿ ಬಿಡಿ. ನಂದು ಬಿಡಿ, ನಿಮ್ಮೊಂದು ಚಾನಲ್ ನೋಡ್ಕೊಳ್ಳಿ. ಹೇಳ್ಬೇಕಾದ್ರೆ ನಂದು ಬಿಡಿ, ನಾ ಏನೋ ಮಾಡಿದ್ರು ನನ್ನ ಫಾಲೋವರ್ಸ್ಗೆ ಯೂಸ್ಫುಲ್ ಆಗಲಿ ಅಂತ ನಾವು ವೀಡಿಯೋ ಮಾಡೋದು. ಹೇಳ್ಬೇಕಾದ್ರೆ ನಿಮ್ಮೊಂದು ಚಾನಲಲ್ಲಿ ನೀವು 5 ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ ಅಂತ ಹೇಳೋದು. ಈ 5 ಸೆಟ್ಟಿಂಗ್ಸ್ ನೀವು ಆನ್ ಮಾಡಿದರೆ ನಿಮ್ಮೊಂದು ಚಾನಲ್ ಯಾಕೆ ವೈರಲ್ ಆಗಲ್ಲ ಅಂತ ನೋಡೋಣ. ನಿಮ್ಮ ಚಾನಲಲ್ಲಿ ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳೋದು ನಂದು ಇಷ್ಟ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ 5 ಸೆಟ್ಟಿಂಗ್ಸ್ తీసుకుని 5 ಸೆಟ್ಟಿಂಗ್ಸ್ ಇಷ್ಟ ಆಗಿದೆ ಅಂತ 5 ಸೆಟ್ಟಿಂಗ್ಸ್ ಇಷ್ಟ ಆದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಏನಂತ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಿದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡದವರಿಗೆ ಎಲ್ಲರದು ಏನಂದರೆ ಒಂದೇ ಮಾತು ಓದೇನಂದರೆ ಜೈ ಹಿಂದ್ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಿದ್ದೀನಿ. ಎಲ್ಲರಿಗೆ ಬಾಯ್.